ಬಳಗದ ಪದಾಧಿಕಾರಿಗಳಿಗೆ ಎಲ್ಲ ಸದಸ್ಯರಿಗೆ ನನ್ನ ಅನಂತ ನಮಸ್ಕಾರಗಳು. ನಾನು ಸೌಭಾಗ್ಯ ಅಶೋಕ್ ಗೋಕಾಕಿಂದ ನಮ್ಮದೇ ಆದ ಸ್ವಂತ ಆಸ್ಪತ್ರೆ ಶಾಂತ ನರ್ಸಿಂಗ್ ಹೋಮ್ ಅಂಡ್ ಫರ್ಟಿಲಿಟಿ ಸೆಂಟರ್ನ ವ್ಯವಸ್ಥಾಪಕ ನಿರ್ದೇಶಕರು ಹಾಗೂ ಮುಖ್ಯ ಕಾರ್ಯನಿರ್ವಾಹಕರಾಗಿ ಕಾರ್ಯನಿರ್ವಹಿಸುತ್ತಿದ್ದೇನೆ. ರಾಷ್ಟ್ರೀಯ ದೇಹಾಂಗ ದಾನ ಜಾಗೃತಿ ಸಮಿತಿ, ಶ್ರೀಮಾತಾ ಶಾರದಾ ಸಾಹಿತ್ಯ ಸೇವಾ ವೇದಿಕೆ, ದೇಹಾಂಗ ದಾನ ಸಾಹಿತ್ಯ ಪರಿಷತ್ತು ಕರ್ನಾಟಕ ರಾಜ್ಯ ಘಟಕ ಸಂಯುಕ್ತಾಶ್ರಯದಲ್ಲಿ ದೇಹಾಂಗ ದಾನ ಜಾಗೃತಿ ಉಪನ್ಯಾಸ. ಇನ್ನು ದೇಹಾಂಗ ದಾನ ಜಾಗೃತಿಯ ಬಗ್ಗೆ ತಿಳಿದುಕೊಳ್ಳೋಣ. ದಾನ ಎಂದರೆ ಅನಾದಿ ಕಾಲದಿಂದಲೂ ನಮ್ಮ ಧರ್ಮದಲ್ಲಿ ದಾನ ಮಾಡಿದರೆ ಪುಣ್ಯ ಲಭಿಸುತ್ತದೆ, ಸ್ವರ್ಗಕ್ಕೆ ಹೋಗುತ್ತೇವೆ ಅನ್ನೋ ಒಂದು ನಂಬಿಕೆ ಅಚಲವಾಗಿ ಇದೆ. ಅದು ನಿಜಾನೇ ಇರ್ಬೋದು, ಸುಳ್ಳು ಇರ್ಬೋದು, ಆದರೆ ನಂಬಿಕೆ ಅಂತೂ ಇದ್ದೇ ಇದೆ. ದಾನಗಳಲ್ಲಿ ತುಂಬ ವಿಧಾನ, ವಿದ್ಯಾದಾನ, ಅನ್ನದಾನ, ವಸ್ತ್ರದಾನ, ಕನ್ಯಾದಾನ, ಹೀಗೆ ಎಲ್ಲ ದಾನಗಳು ಮಾಡಿದರೆ ನಾವು ಪುಣ್ಯ ಫಲ ಪಡಿತೀವಿ, ಸ್ವರ್ಗಕ್ಕೆ ಹೋಗ್ತೀವಿ ಅನ್ನೋ ಒಂದು ನಂಬಿಕೆ. ಅದೇ ರೀತಿ ದೇಹಾಂಗ ದಾನವೂ ಕೂಡ ಅನಾದಿ ಕಾಲದಿಂದಲೂ ಇದು ಇದೆ. ನಮ್ಮ ಫಸ್ಟು ಅಂಗದಾನ ಕಸಿ ಮಾಡಿಸೋದಂದರೆ ಪುರಾಣಗಳಲ್ಲೇ ನಮ್ಮ ಆದಿಪೂಜಿತ ಗಣನಾಯಕ ಅವನಿಗೆ ಆನೆ ತಲೆಯನ್ನು ತಂದು ಕೂಡಿಸಿ ಜೀವ ಕೊಟ್ಟರು. ಈಗ ನಾವು ಅವನ ಪ್ರಥಮ ಪೂಜಿತ ಅಂತ ಪ್ರತಿಯೊಂದು ಕಾರ್ಯದಲ್ಲೂ ಮೊದಲು ಪೂಜಿಸ್ತೇವೆ. ಅದು ನಮ್ಮ ಕಣ್ಣಾರ ಕಂಡ ಸಾಕ್ಷಿ ಇದೆ. ಇನ್ನು ಎರಡನೆಯದಾಗಿ ಮೃತಾಸುರನು ಅವ ಎಲ್ಲರನ್ನು ಕಾಡಿಸ್ತಿರ್ಬೇಕಾದ್ರೆ ಅವನಿಗೆ ಒಂದು ವರ ಇರ್ತತೆ. ದದಿಚಿ ಮಹರ್ಷಿಯ ಬೆನ್ನು ಮೂಳೆಯಿಂದ ಮಾಡಿದಂಥ ಆಯುಧದಲ್ಲಿ ಅವನ ಮರಣ ಅಂತ ಇರ್ತದೆ. ಹಾಗಾಗಿ ಅವನು ನನಗೆ ಅದು ಆಗಂಗಿಲ್ಲ, ನಾನು ಸಾಯಂಗಿಲ್ಲ ಅನ್ನೋ ಒಂದು ಧೈರ್ಯದ ಮೇಲೆ ಎಲ್ಲರನ್ನೂ ಕಾಡ್ತಾ ಇರ್ತಾನೆ. ಆಗ ದದಿಚಿ ಮಹರ್ಷಿಗಳು ಅವರು ತಮ್ಮ ಜೀವನನೇ ತ್ಯಾಗ ಮಾಡಿ ತನ್ನ ಬೆನ್ನೆಲುಬೆಯಿಂದ ಒಂದು ಆಯುಧ ಮಾಡಿ ಕೊಡ್ತಾರೆ. ಅದೇ ವಜ್ರಾಯುಧ ದೇವೇಂದ್ರನಿಗೆ ಕೊಡೋದು. ಆ ವಜ್ರಾಯುಧದಿಂದ ಅವನ ಮರಣವಾಗುತ್ತೆ. ಆಗಲೇ ಅವರು ಅಂಗದಾನ ಅಂದರೆ ಮೂಳೆ ದಾನ ಮಾಡಿದರು. ಗಣಪತಿಗೆ ಕಶಿನೂ ಆಗಿತ್ತು. ತಲೆ ಕಸಿ ಮಾಡಿಕೊಂಡ ಮೊದಲನೇ ದೇವನೂ ಅವನಾಗಿದ್ದ. ಅದೇ ರೀತಿ ಆ ಕಾಲದಾಗೆ ಇದ್ದಾಗ ನಾವು ಈ ಕಾಲದಾಗ ಯಾಕೆ ಮಾಡಬಾರ್ದು? ನಾವು ಈ ಮೂಢನಂಬಿಕೆಯಿಂದ, ಈ ತಪ್ಪು ಕಲ್ಪನೆಯಿಂದ ಹೊರಗಡೆ ಬರಬೇಕು. ನಾವು ನಮ್ಮ ಜನದಲ್ಲಿ, ನಮ್ಮ ಇದರಲ್ಲಿ ಏನಿದೆ ಎಲ್ಲರ ತಲೆ ಒಳಗೆ ಅಂದರೆ, ದಾನ ಮಾಡಿದರೆ ನಾವು ಮುಂದಿನ ಜನ್ಮದಲ್ಲಿ ಕಣ್ಣು ಕೊಟ್ಟಿವಿ ಅಂದರೆ ಕುರುಡರಾಗಿ ಹುಡ್ತೀವಿ, ಅಂಗಗಳು ದಾನ ಮಾಡಿದ್ವಿ ಅಂದರೆ ಅಂಗವೈಫಲ್ಯರಾಗಿ ಹುಡ್ತೀವಿ ಅನ್ನೋ ಒಂದು ತಪ್ಪು ಕಲ್ಪನೆ ಇದೆ ಅವರಿಗೆ, ಒಂದು ಮೂಢನಂಬಿಕೆ ಇದೆ. ಅದನ್ನು ನಾವು ಆ ನಂಬಿಕೆ, ಆ ತಪ್ಪು ಕಲ್ಪನೆಯಿಂದ, ಆ ಮೂಢನಂಬಿಕೆಯಿಂದ ಹೊರಗಡೆ ಬರಬೇಕು. ನಾವು ಬಂದು ಈ ದೇಹಾಂಗ ದಾನ ಮಾಡೋದ್ರಿಂದ ನಮಗೆ ಎಲ್ಲದಕ್ಕಿಂತ ದೊಡ್ಡ ದಾನ ಅಂತ ಹೇಳ್ಬೋದು. ನಾವು ಸತ್ತ ಮೇಲೆ ನಮ್ಮ ಆತ್ಮಕ್ಕಷ್ಟೇ ಮೋಕ್ಷ ಸಿಗೋದು, ನಮ್ಮ ಆತ್ಮ ಅಷ್ಟೇ ಮೇಲೆ ಹೋಗೋದು, ಅಥವಾ ಆಕಾಶ ಸೇರೋದು, ಭೂಮಿ ಸೇರೋದು, ಪಂಚಭೂತಗಳಲ್ಲಿ ಲೀನವಾಗೋದು. ಆದರೆ ಈ ದೇಹ ಮಣ್ಣಲ್ಲಿ ಲೀನ ಆಗುತ್ತೆ, ಇಲ್ಲ ಮಣ್ಣಲ್ಲಿ ಮಣ್ಣಾಗುತ್ತೆ, ಇಲ್ಲ ಅಂದರೆ ಬೆಂಕಿಯಲ್ಲಿ ಸುಟ್ಟಿ ಬೂದಿ ಆಗುತ್ತೆ. ಅದು ಬಿಟ್ಟು ನಾವು ಈ ಅಂಗದಿಂದ 4-6 ಜನಕ್ಕೆ ಜೀವ ಉಳಿತದಂದರೆ ಇದಕ್ಕಿಂತ ಪುಣ್ಯದ ಕೆಲಸ ಬೇರೆ ಏನಿದೆ? ಇದನ್ನು ನಾವು ಮನದಟ್ಟು ಮಾಡಿ ನಾವು ಮಾಡಬೇಕು, ಬೇರೆ ಜನಗಳಿಗೂ ಪ್ರೇರಣೆ ಮಾಡಬೇಕು. ಈಗ ನಾವು ಒಂದು ಅಂಗದಾನ, ಒಂದು ದೇಹದಾನ ಮಾಡಿದ್ವು ಅಂದರೆ ನಾವು ಅದರಿಂದ ಮೆಡಿಕಲ್ ಸ್ಟೂಡೆಂಟ್ಸ್ಗೆ, ಅವರು ಪ್ರಯೋಗಶಾಲೆಗೆ, ಸಂಶೋಧನೆಗೆ, ಅವರು ಕಲಿಯುವಿಕೆಗೆ ಉಪಯೋಗ ಆಗುತ್ತೆ. ಅದೇ ರೀತಿ ಅಂಗಗಳು ನಾವು ಬದುಕಿದ್ದಾಗಲೂ ದಾನ ಮಾಡ್ಬೋದು, ಸತ್ತ ಮೇಲೂ ದಾನ ಮಾಡ್ಬೋದು. ಬದುಕಿದ್ದಾಗ ನಾವು ಒಂದು ಕಿಡ್ನಿ, ಪ್ರತಿಯೊಬ್ಬ ಮನುಷ್ಯನಿಗೆ 2 ಕಿಡ್ನಿ ಇರುತ್ತೆ, ಒಂದು ಕಿಡ್ನಿ ಕೊಡ್ಬೋದು. ನಾವು ಆರೋಗ್ಯವಾಗಿ ಜೀವನ ಮಾಡ್ಬೋದು. ಮತ್ತು ಯಕೃತ್ತಿನ ಒಂದು ಭಾಗ ಕೊಡ್ಬೋದು. ಈ ರೀತಿ ಇರುವಾಗ ನಾವು ಇದಕ್ಕಿಂತ ದೊಡ್ಡ ಪುಣ್ಯ ಇನ್ನೇನು ಸಿಗುತ್ತೆ ಹೇಳಿ? ನಾವು ದಾನ ಮಾಡೋದ್ರಿಂದ ಅದರಿಂದ ನಾವು ಇನ್ನೊಂದು ಜೀವ ಉಳಿಯುತ್ತೆ, ಇನ್ನೊಂದು ಸಂಸಾರ ಬೆಳೀತದೆ, ಇನ್ನೊಂದು ಕುಟುಂಬ ಉದ್ಧಾರ ಆಗ್ತದೆ ಅಂದಾಗ ಅದರಿಂದ ಬರುವಂಥ ಸಂತೃಪ್ತಿ, ಸಂತೋಷ, ಒಂದು ಖುಷಿಗಿಂತ ಬೇರೆ ಏನಿದೆ? ನಾವು ಸತ್ತ ಮೇಲೆ ಪುನರ್ಜನ್ಮ ಹುಡ್ತೀವೋ, ಬದುಕ್ತೀವೋ, ಸಾಯ್ತೀವೋ ನಮಗೆ ಗೊತ್ತಿಲ್ಲ. ಆದರೆ ಇದ್ದಾಗ ಮಾಡಿ ಕಣ್ತುಂಬ ಸಂತೋಷ ಪಡೋದ್ರಿಂದ, ಅವರ ಸಂತೋಷ ಖುಷಿ ನೋಡಿ ನಾವು ಆನಂದ ಪಡೋದ್ರಿಂದ ಇಲ್ಲೇ ನಮಗೆ ಸ್ವರ್ಗ ಸಿಕ್ಕದಂಗೆ ಆಗಿದೆ. ಇನ್ನು ಎರಡನೇದಾಗಿ, ನಾವು ಸತ್ತ ಮೇಲೆ ಎಷ್ಟು ಒಂದು 2 ಕಣ್ಣು 2 ಜೀವಗಳಿಗೆ ಬೆಳಕಾಗುತ್ತೆ. ನಾವು ಸತ್ರೂ ನಮ್ಮ ಕಣ್ಣಿಂದ, ನಾವು ಆ ಬೆಳಕಿನಿಂದ ಆ ಮನುಷ್ಯನ ಜೀವನ ಬೆಳಗೋದ್ರಿಂದ ನಾವು ಬದುಕಿದ್ದಂಗೆ ಆಗುತ್ತೆ. ಇನ್ನು ಒಬ್ರಿಗೆ ಕಿಡ್ನಿ ದಾನ, ಕಿಡ್ನಿ ಇಲ್ದವ್ರಿಗೆ ಕಿಡ್ನಿ ಹಾಕಿ 2 ಕಿಡ್ನಿ ಇಬ್ಬರಿಗೆ ಜೀವ ಬರ್ಬೋದು. ಹೃದಯ ತೆಗೆದು ಜೋಡಿಸುವಂಥದ್ದು ಕಾರ್ಯ ಮಾಡ್ತಾರೆ. ಈ ರೀತಿ ಇರುವಾಗ ನಾವು ದೇಹಾಂಗ ದಾನ ಮಾಡೋದ್ರಿಂದ ಎಷ್ಟು ನಾವು ಸತ್ತು ಬದುಕಿರ್ತೇವೆ. ಇದಕ್ಕಿಂತ ಪುನರ್ಜನ್ಮ ಬೇರೆ ಒಂದು ಬೇಕಾ ನಮಗೆ?
ಸತ್ತ ಮೇಲೆ ನಾವು ಏನಾಗ್ತೇವೋ ನಮ್ಗೆ ಗೊತ್ತಿಲ್ಲ. ಆದರೆ ಈಗ ನಾವು ಸತ್ತು ಬದುಕಿರ್ತೀವಿ. ಅವರು ಸಾಯೋ ತನಕ ನಮ್ಮನ್ನು ನೆನೆಸ್ತಾರೆ. ಅವರಿಂದ ನಾವು ಉಳಿದ್ವಿ, ನಮ್ಮ ಜೀವನ ಉಳಿದು ಬೆಳೆದು ನಮ್ಮ ಕುಟುಂಬ ಉದ್ಧಾರ ಆಯಿತು ಅಂತ ನೆನೆಸ್ತಾರೆ. ಇದು ತಾನೇ ಬೇಕು. ನಾವು ಮಾನವ ಅಂದಮೇಲೆ ಸಂಘ ಜೀವಿ, ಸಹಕಾರ ಜೀವಿ, ಮಾನವೀಯತ ಗುಣಧರ್ಮವನ್ನು ಹೊಂದಿದವನು. ಇದನ್ನೇ ನಾವು ಮಾಡಬೇಕಾಗಿರೋದು. ಆದ್ದರಿಂದ ದೇಹದಾನ ಮಾಡೋದ್ರಿಂದ ನಮಗೆ ಪುಣ್ಯ ಬರುತ್ತೆ. ನಾವು ಇಲ್ಲೇ ಸ್ವರ್ಗ ಕಾಣ್ತೀವಿ. ಈ ದೇಹ ಯಾವತ್ತೂ ಮತ್ತೊಮ್ಮೆ ಬರೋದಿಲ್ಲ. ನಮ್ಮ ಆತ್ಮ ಬರ್ಬೋದು, ಅದು ಇರ್ಬೋದು, ನಮ್ಗೆ ಗೊತ್ತಿಲ್ಲ. ಆದರೆ ದೇಹ ಮಣ್ಣಾಗೋಕ್ಕಿಂತ ಮಣ್ಣು ಸೇರೋದಕ್ಕಿಂತ 4 ಜನಕ್ಕೆ ಉಪಯೋಗ ಆಗುತ್ತಂದರೆ ಅದನ್ನು ಮಾಡೋದು ನಾವು ಒಳ್ಳೆಯದು. ಅದರಿಂದ ಅವ್ರ ಜೀವನ ಉದ್ಧಾರ ಆಗುತ್ತೆ. ಮತ್ತು ನಾವು ಸುಟ್ಟು ಬೂದಿ ಆಗೋದ್ರಿಂದ ಈ ದೇಹದಲ್ಲಿ ಎಷ್ಟೊಂದು ಜನಕ್ಕೆ ಉಪಯೋಗ ನಮ್ಮ ಚರ್ಮ, ನಮ್ಮ ಕೂದಲು, ನಮ್ಮ ಕಿಡ್ನಿ, ನಮ್ಮ ಹೃದಯ, ನಮ್ಮ ಅಸ್ಥಿ ಮಜ್ಜೆ, ನಮ್ಮ ಕಣ್ಣು, ಈ ರೀತಿ ಎಲ್ಲನೂ ಉಪಯೋಗ ಆಗ್ತಿರ್ಬೇಕಾರೆ ಅದನ್ನು ಮಣ್ಣಾಗಿಸಿ ಹಾಳು ಮಾಡೋದ್ರಿಂದ ನಾವು ಏನು ಸ್ವರ್ಗ ಸೇರ್ತೀವಿ? ಇಲ್ಲ ಅಲ್ಲ. ಅದಕ್ಕೆ 4 ಜನಕ್ಕೆ ಉಪಯೋಗ ಆಗ್ತಾನೆ ದೇಹಾಂಗ ದಾನ ಮಾಡೋದ್ರಿಂದ ಇದರಲ್ಲೇ ನಾವು ಸ್ವರ್ಗ ಕಾಣ್ತೀವಿ, ಇದರಲ್ಲೇ ನಾವು ಪುಣ್ಯ ಗಳಿಸ್ತೀವಿ. ಇದು ಮಾಡೋದ್ರಿಂದ ನಮ್ಮ ಮನಃಶಾಂತಿನೂ ಸಿಗುತ್ತೆ, ನಮ್ಮ ಹೆಸರು ಇರುತ್ತೆ, ನಾವು ಸತ್ತೂ ಬದುಕಿರ್ತೀವಿ. ಅದಕ್ಕಾಗಿ ಎಲ್ಲರೂ ದೇಹದಾನ ಮಾಡೋದು ತುಂಬ ಒಳ್ಳೆಯದು. ಆಗ ತಪ್ಪು ಕಲ್ಪನೆ ಬಿಟ್ಟು ನಾವು ಈ ಜೀವನ ಇನ್ನು ಮುಂದಿನ ಜೀವನ ಹೆಂಗಿದೆ ಆ ಮುಂದಿನ ಪೀಳಿಗೆನೂ ನಾವು ಉತ್ತೇಜಿಸ್ಬೇಕು. ದೇಹದಾನ ಮಾಡಬೇಕು, ಇದರಿಂದ 10 ಜನಕ್ಕೆ ಒಳ್ಳೆಯದಾಗುತ್ತೆ, 10 ಜನಕ್ಕೆ ಜೀವನ ಉದ್ಧಾರ ಆಗುತ್ತೆ ಅಂತ ನಾವು ಹೇಳಬೇಕು. ಇನ್ನು ನಾವು ದೇಹದಾನ ಮಾಡೋದಿತ್ತಂದರೆ ಸರ್ಕಾರಿ ಆಸ್ಪತ್ರೆ, ಮೆಡಿಕಲ್ ಕಾಲೇಜು, ಈ ರಾಷ್ಟ್ರೀಯ ದೇಹಾಂಗ ದಾನ ಸಂಸ್ಥೆಗಳಿದ್ದಾವೆ, ಅವ್ರಿಗೆ